ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 34ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಆಗ್ಲೇನಾ ಡಿನ್ನರ್ ಮಾಡಿ ಹೋಗು ಎಂದು ಸುದೀಪ್ ಹೇಳಿದ್ದರಿಂದ ದಿವ್ಯಳನ್ನು ಡಿನ್ನರ್ಗೆ ಕರೆದುಕೊಂಡು ಹೋಗ್ತೀನಿ ಎಂದು ವಿಕ್ರಮ್ ಕ್ಯೂಟಾಗಿ ಹೇಳಿದ ಮಾತುಗಳಿಗೆ ಸುದೀಪ್ ಸ್ವೀಟಾಗಿ ನಗುತ್ತಾ ಹಾಗಾದರೆ ಓಕೆ ಎಂದನು. ಇಬ್ಬರೂ ಗೇಟ್ ಕಡೆ ನಡೆಯುತ್ತಿದ್ದರೆ ಎಷ್ಟೋ ದಿನಗಳಿಂದ ಕೇಳಬೇಕು ಅಂತ ಅಂದುಕೊಂಡು ಕೇಳದೇ ಇರುವ ಒಂದು ಮುಖ್ಯವಾದ ವಿಷಯ ನೆನಪಿಗೆ ಬಂದಿದ್ದು ಸುದೀಪ್ಗೆ. ನಿಧಾನವಾಗಿ ವಿಕ್ರಮ್ ಭುಜದ ಮೇಲೆ ಕೈ ಹಾಕಿ, ಹೌದು ವಿಕ್ರಮ್, ಎಲ್ಲರ ಲವ್ ಸ್ಟೋರಿಗಳು ತಿಳಿದುಕೊಂಡೆ, ಮತ್ತೆ ನಿನ್ನ ಲವ್ ಸ್ಟೋರಿ ಬಗ್ಗೆ ಏನೂ ಹೇಳಲಿಲ್ಲ ಯಾಕೆ ಎಂದು ಕೇಳಿ ಏನು ಹೇಳ್ತಾನೆ ಅಂತ ಅವನ ಕಡೆಯೇ ಸ್ವಲ್ಪ ಟೆನ್ಷನ್ನಿಂದ ನೋಡುತ್ತಿದ್ದಾನೆ. ವಿಕ್ರಮ್ ಸಣ್ಣಗೆ ಮುಗುಳ್ನಕ್ಕು, ಲವ್ ಸ್ಟೋರಿನಾ? ನನಗ ಆ ರೀತಿ ಏನೂ ಇಲ್ಲ ನನಗೆ ಎಂದು ಹೇಳಿದ ತಕ್ಷಣ ಸುದೀಪ್ ಒಳೆಯುತ್ತಿರುವ ಮುಖದಿಂದ ರಿಯಲಿ ಎಂದು ಜೋರಾಗಿ ಕಿರುಚಿದನು. ವಿಕ್ರಮ್ ತಲೆ ತಿರುಗಿಸಿ ಕ್ವೆಶ್ಚನ್ ಮಾರ್ಕ್ ಫೇಸಿಂದ ನೋಡುತ್ತಿದ್ದರೆ, ಅಂದರೆ ಇಷ್ಟೊಂದು ಹ್ಯಾಂಡ್ಸಮ್ ಆಗಿ ಇದೆಯಾ ಅಲ್ವಾ, ನಿನಗೆ ಲವ್ ಸ್ಟೋರಿ ಇಲ್ಲ ಅಂದರೆ ನಂಬಲು ಆಗ್ತಿಲ್ಲ ಎಂದು ಕವರ್ ಮಾಡಿದನು ಸುದೀಪ್. ನಿಜವಾಗ್ಲೂ ಇಲ್ಲ, ರೈಟ್ ಪರ್ಸನ್ ಇನ್ನೂ ಸಿಗಲಿಲ್ಲ ಎಂದನು ನಗುತ್ತಾ. ಆಲ್ರೆಡಿ ಸಿಕ್ಕಿದ್ದಾಳೆ, ನೀನು ಲವ್ವಲ್ಲಿ ಬೀಳುವುದೇ ತಡ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಆದಷ್ಟು ಬೇಗ ಒಂದು ಒಳ್ಳೆಯ ಹುಡುಗಿ ಸಿಗಬೇಕು ಅಂತ ಬಯಸುತ್ತಿದ್ದೇನೆ ಎಂದನು ಸುದೀಪ್. ಥ್ಯಾಂಕ್ಸ್ ಎಂದನು ಸಣ್ಣಗೆ ಮುಗುಳ್ನಕ್ಕು. ಬಾಯ್ ಸುದೀಪ್ ಎಂದು ಹೇಳಿ ಕಾರಿನಲ್ಲಿ ಕುಳಿತುಕೊಂಡನು. ಬಾಯ್ ವಿಕ್ರಮ್, ದಿವ್ಯಾ ಹುಷಾರು? ಶ್ಯೂರ್. ವಿಕ್ರಮ್ ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟರೆ ವಿಕ್ರಮ್ ದಿವ್ಯಾ ಹತ್ತಿರವಾಗುತ್ತಾರೆ ಎನ್ನುವ ಒಂದು ಹೋಪ್ ಬಂದಿದ್ದರಿಂದ ನಿಶ್ಚಿಂತೆಯಾಗಿ ಉಸಿರು ಎಳೆದುಕೊಂಡನು ಸುದೀಪ್. ತಕ್ಷಣ ಈ ವಿಷಯ ಸಿದ್ಧಾರ್ಥ್ಗೆ ಹೇಳಬೇಕು ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ಗೆ ಕಾಲ್ ಮಾಡಿದನು. ಸಾಕ್ಷಿ ಆಫೀಸಿಗೆ ಹೋಗ್ತಿದ್ದ ಸಿದ್ಧಾರ್ಥ್ ಸುದೀಪ್ನಿಂದ ಕಾಲ್ ಬಂದಿದ್ದು ನೋಡಿ ಕಾರ್ ಪಕ್ಕಕ್ಕೆ ನಿಲ್ಲಿಸಿ ಕಾಲ್ ಪಿಕ್ ಮಾಡಿದನು. ಹೇಳು, ವಿಕ್ರಮ್ ಜೊತೆ ಮಾತನಾಡ್ದ ಎಂದು ಕೇಳಿದನು ಎಕ್ಸೈಟಿಂಗ್ ಆಗಿ. ಹಾ ಕಣೋ, ಈಗ ತಾನೇ ವಿಕ್ರಮ್ ಹೋದ ಎಂದು ಅವರ ಮಧ್ಯೆ ನಡೆದ ಸಂಭಾಷಣೆಯನ್ನೆಲ್ಲ ವಿವರವಾಗಿ ವಿವರಿಸಿ, ದಿವ್ಯಾ ವಿಕ್ರಮ್ ಅತಿ ಶೀಘ್ರದಲ್ಲೇ ಹತ್ತಿರವಾಗ್ತಾರೆ, ಆಗುವ ಥರ ನಾನು ಮಾಡ್ತೀನಿ ಎಂದನು. ಸಿದ್ಧಾರ್ಥ್ಗೆ ತುಂಬ ಹ್ಯಾಪಿಯಾಗಿ ಅನ್ನಿಸಿತು. ಥ್ಯಾಂಕ್ಸ್ ಕಣೋ ಎಂದನು ಸಂತೋಷದಿಂದ. ಏನು ಮಾಡ್ತಿದ್ದೀಯಾ? ಡ್ರೈವಿಂಗ್ನಲ್ಲಿ ಇದ್ದೀಯಾ? ಹಾಂ ಕಣೋ, ಸಾಕ್ಷಿ ಆಫೀಸಿಗೆ ಹೋಗ್ತಿದ್ದೀನಿ, ಬಾಯ್ ಬಾಯ್ ಕಣೋ ಎಂದು ಸುದೀಪ್ ಫೋನ್ ಇಟ್ಟರೆ ಹಾಯಾಗಿ ಉಸಿರು ಎಳೆದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ದಿವ್ಯಾ ಆಫೀಸ್ ಮುಂದೆ ಕಾರು ನಿಲ್ಲಿಸಿ ಒಳಗಡೆಗೆ ಹೋದನು ವಿಕ್ರಮ್. ವರ್ಕರ್ಸ್ಗೆ ಸೂಚನೆಗಳನ್ನು ಕೊಡುತ್ತಿರುವ ದಿವ್ಯಾಳನ್ನು ನೋಡಿ ಅವನ ತುಟಿಗಳ ಮೇಲೆ ಮುಗುಳ್ನಗೆ ಹರಡಿತು. ಮನಸ್ಸಿನಲ್ಲಿ ಅಷ್ಟೊಂದು ನೋವಿದ್ದರೂ ಕೂಡ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡುತ್ತಿರುವ ಆಕೆಯನ್ನು ನೋಡಿ ತುಂಬ ಸಂತೋಷವಾಯಿತು. ದಿವ್ಯಾಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು. ಹೇಳಿದ್ದು ಅರ್ಥ ಆಯ್ತಲ್ವಾ? ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡಿ, ಸಿಸ್ಟಮ್ ಕ್ಯಾಬಿನ್ಸ್ ಅರೇಂಜ್ಮೆಂಟ್ಸ್ ನಾಳೆಗೆ ಮುಗಿಯಬೇಕು, ಓಕೆನಾ? ದಿವ್ಯಾ ವರ್ಕರ್ಸ್ಗೆ ಹೇಳುತ್ತಿದ್ದರೆ ಆಕೆಯನ್ನೇ ಗಮನಿಸುತ್ತಾ ಪಕ್ಕದಲ್ಲೇ ನಿಂತುಕೊಂಡಿದ್ದಾನೆ ವಿಕ್ರಮ್. ಓಕೆ ಮೇಡಮ್, ನಾಳೆ ಕಂಪ್ಲೀಟ್ ಮಾಡ್ತೀವಿ, ಸರಿ ಹೊರಡಿ ಎಂದು ಹೇಳಿ ಪಕ್ಕಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ವಿಕ್ರಮ್ ಕಾಣಿಸಿದನು. ಹಾಯ್ ಬಾವಾ, ನೀನ್ಯಾವಾಗ ಬಂದೆ? ಆಗಲೇ ಬಂದೆ. ಡ್ಯಾಡ್ ಮಾವನವರು ಎಲ್ಲಿ? ಸುತ್ತಲೂ ನೋಡುತ್ತಾ ಕೇಳಿದನು. ಲೇಟ್ ಆಗುತ್ತೆ ಅಂತ ಆಗಲೇ ಕಳಿಸ್ದೆ ಬಾವಾ, ಮಾತನಾಡುತ್ತಲೇ ಹೋಗಿ ಸಿಸ್ಟಮ್ಸ್ ನೋಡುತ್ತಿದ್ದಾಳೆ. ಆಕೆಯ ಜೊತೆ ನಡೆಯುತ್ತಾ, ಕೆಲಸ ಎಲ್ಲ ಮುಗಿದಿದ್ರೆ ಹೊರಗಡೆ ಹೋಗೋಣ ಎಂದನು. ಒಂದು ಅರ್ಧ ಗಂಟೆ ಬಾವಾ, ಸಿಸ್ಟಮ್ ಫಂಕ್ಷನಿಂಗ್ ಚೆಕ್ ಮಾಡಿ ಅವರಿಗೆ ಅಪ್ಡೇಟ್ ಕೊಟ್ಟರೆ ಒಂದು ಕೆಲಸ ಮುಗಿಯುತ್ತದೆ. ಸರಿ, ನಾನು ಕೂಡ ಚೆಕ್ ಮಾಡ್ತೀನಿ. ದಿವ್ಯಾ ಜೊತೆ ಸಿಸ್ಟಮ್ ಫಂಕ್ಷನಿಂಗ್ ಚೆಕ್ ಮಾಡಿ ಅರ್ಧ ಗಂಟೆಯಲ್ಲೇ ಆಗುವ ಕೆಲಸವನ್ನು 15 ನಿಮಿಷಗಳಲ್ಲಿ ಮುಗಿಸಿ ಮೇಲ್ ಮೂಲಕ ಕಂಪನಿಯವರಿಗೆ ಅಪ್ಡೇಟ್ ಮಾಡಿ ಹೊರಗಡೆಗೆ ನಡೆದರು. ಎಲ್ಲಿಗೆ ಹೋಗೋಣ ಬಾವಾ? ಆಫೀಸ್ ಲಾಕ್ ಮಾಡುತ್ತಾ ಕೇಳಿದಳು ದಿವ್ಯಾ. ಡಿನ್ನರ್ಗೆ ಹೋಗೋಣ, ಮನೆ ಊಟ ತಿಂದು ತಿಂದು ಬೋರ್ ಹೊಡಿತಾ ಇದೆ ಎಂದು ನಗುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು ವಿಕ್ರಮ್. ಅಮ್ಮನಿಗಿಂತ ಅತ್ತೆ ತುಂಬ ಬೆಟರ್ ಬಾವಾ, ತುಂಬ ಚೆನ್ನಾಗಿ ಮಾಡ್ತಾರೆ ಎಂದು ಹೇಳುತ್ತಿದ್ದರೆ, ನಿನಗೆ ಅಡುಗೆ ಮಾಡುವುದು ಬರುತ್ತಾ ಎಂದು ಕೇಳಿದನು ವಿಕ್ರಮ್ ಡ್ರೈವ್ ಮಾಡುತ್ತಾ. ಆ ರೀತಿ ಕೆಲಸಗಳೇನು ಇನ್ನೂ ಕಲಿತುಕೊಂಡಿಲ್ಲ ಬಾವಾ, ಕಾಫಿ ಟೀ ಮಾಡುವುದು ಬರುತ್ತೆ ಅಷ್ಟೆ. ವಿಂಡೋಯಿಂದ ಹೊರಗಡೆ ಕ್ಲೈಮೇಟನ್ನು ನೋಡುತ್ತಾ ತುಂಬ ಕೂಲಾಗಿ ಮಾತನಾಡುತ್ತಿರುವ ದಿವ್ಯಾ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಪಕ್ಕದಲ್ಲಿರುವ ವೆಹಿಕಲ್ ಹಾರನ್ ಹೊಡೆದಿದ್ದರಿಂದ ಅವನ ತಲೆಯ ಜೊತೆಗೆ ಸ್ಟೈರಿಂಗ್ ಸಹ ತಿರುಗಿಸಿ ರೋಡಿನ ಮೇಲೆ ದೃಷ್ಟಿ ಇಟ್ಟನು ವಿಕ್ರಮ್. ಆಫೀಸ್ನಿಂದ ಸಾಕ್ಷಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ಕಾರ್ ಬ್ರೇಕ್ ಹಾಕಿದ ತಕ್ಷಣ
ಗಾಢ ನಿದ್ರೆಯಿಂದ ಎದ್ದ ಸಾಕ್ಷಿ ಆಗ್ಲೇ ಬಂದ್ಬಿಟ್ವಾ ಎಂದು ಹಾಕ್ಕಳಿಸುತ್ತಾ ವಿಂಡೋಯಿಂದ ಹೊರಗಡೆಗೆ ನೋಡಿ ಅದು ತಮ್ಮ ಮನೆಯ ಥರ ಅನ್ನಿಸದೇ ಇದ್ದಿದ್ದರಿಂದ ಸಿದ್ದು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದು ಕೇಳಿದಳು ಅವನ ಕಡೆ ನೋಡುತ್ತಾ. ಇಳಿ ಎಂದು ಕಣ್ಣಿನಲ್ಲೇ ಸನ್ನೆ ಮಾಡಿ ಸಿದ್ಧಾರ್ಥ್ ಕಾರು ಇಳಿದರೆ, ಯಾರದಪ್ಪ ಈ ಮನೆ, ಇದಕ್ಕಿಂತ ಮೊದಲು ಯಾವಾಗಲೂ ನೋಡ್ದಂಗಿದೆ ಅಂತ ಅಂದುಕೊಳ್ಳುತ್ತಾ ಕಾರು ಇಳಿದ ಸಾಕ್ಷಿಗೆ ಆ ಮನೆ ಯಾರದು ಅಂತ ಅರ್ಥವಾಗಿ ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು. ಸಣ್ಣ ಸ್ಮೈಲ್ ಕೊಟ್ಟು ನಡಿ ಒಳಗಡೆಗೆ ಎಂದು ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ ಒಳಗಡೆಗೆ ಕರೆದುಕೊಂಡು ಹೋದನು. ಹಾಲ್ನಲ್ಲಿ ಟಿವಿ ನೋಡುತ್ತಿರುವ ಭಾಸ್ಕರ್ ಅವರು ಇವರಿಬ್ಬರನ್ನು ನೋಡಿ, ಸಿದ್ದು, ಸಾಕ್ಷಿ, ಬನ್ನಿ ಬನ್ನಿ ಎಂದು ನಗುತ್ತಾ ಆಹ್ವಾನಿಸಿದರು. ನಿರ್ಮಲಾ, ಯಾರು ಬಂದಿದ್ದಾರೆ ಅಂತ ನೋಡು. ಭಾಸ್ಕರ್ ಅವರ ಕೂಗು ಕೇಳಿ ರೂಮಿನಿಂದ ಹೊರಬಂದ ನಿರ್ಮಲಾರವರ ಮುಖ ಸಾಕ್ಷಿ ಅವರನ್ನು ನೋಡಿದ ತಕ್ಷಣ 1000 ವೋಲ್ಟೇಜ್ನ ಬಲ್ಪಿನಂತ ಹೊಳೆಯಿತು. ಸಾಕ್ಷಿ, ಸಿದ್ದು, ಚೆನ್ನಾಗಿದ್ದೀರಾ? ಸಂತೋಷದಿಂದ ನಗುತ್ತಾ ಹತ್ತಿರಕ್ಕೆ ಬಂದಳು. ಚೆನ್ನಾಗಿದ್ದೀವಿ ಆಂಟಿ ಎನ್ನುತ್ತಾ ಆಕೆಯನ್ನು ಹಗ್ ಮಾಡಿಕೊಂಡು, ನಿಮ್ಮ ಆರೋಗ್ಯ ಹೇಗಿದೆ ಆಂಟಿ ಎಂದು ಕೇಳಿದಳು ಸಾಕ್ಷಿ. ಸ್ವಲ್ಪ ಪರವಾಗಿಲ್ಲ ಅಮ್ಮ, ಮಾತನಾಡುತ್ತಾ ಸೋಫಾದ ಮೇಲೆ ಕುಳಿತುಕೊಂಡಿದ್ದಾರೆ. ಆಂಟಿ, ಈ ನಡುವೆ ಹಾಸ್ಪಿಟಲ್ಗೆ ಹೋಗಿದ್ರಾ ಎಂದು ಕೇಳಿದನು ಸಿದ್ಧಾರ್ಥ್. ಹಾಂ ಸಿದ್ದು, ಮೆಡಿಸಿನ್ಸ್ ಕಂಟಿನ್ಯೂ ಮಾಡೋಕ್ಕೆ ಹೇಳಿದರು. ಪ್ರತಿದಿನ ನರ್ಸ್ ಬಂದು ಇಂಜೆಕ್ಷನ್ ಕೊಟ್ಟು ಹೋಗ್ತಾಳೆ. ನಿರ್ಮಲಾರವರ ಮಾತುಗಳು ಕೇಳುತ್ತಾ ಸುತ್ತಲೂ ನೋಡುತ್ತಿರುವ ಸಾಕ್ಷಿಗೆ ಗೋಡೆಗೆ ನೇತು ಹಾಕಿದ್ದ ವಿಜಯ್ ಫೋಟೋ ಫ್ರೇಮ್ ಕಣ್ಣಿಗೆ ಬಿತ್ತು. ನಗುತ್ತಿರುವ ವಿಜಯ್ ರೂಪವನ್ನು ನೋಡಿದ ತಕ್ಷಣ ಈ ಮನೆಯಲ್ಲಿ ಅವನ ನೆನಪುಗಳು ಕಣ್ಣ ಮುಂದೆ ಮಿನುಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಸಿದ್ಧಾರ್ಥ್ ನೋಡದಂತೆ ಪಕ್ಕಕ್ಕೆ ತಿರುಗಿ ಕಣ್ಣೀರು ಒರೆಸಿಕೊಂಡಳು. ಸಿದ್ಧಾರ್ಥ್ ಹಾಗೂ ಭಾಸ್ಕರ್ ಅವರು ಬಿಸ್ನೆಸ್ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರೆ ಕಿಚನ್ನಲ್ಲಿ ಕೆಲಸದಾಕೆಗೆ ಚಿಕನ್ ಫ್ರೈ, ಚಿಕನ್ ಸಾಂಬಾರ್ ಮಾಡುವುದಕ್ಕೆ ಹೇಳಿ ಸಾಕ್ಷಿ ಜೊತೆ ಮಾತುಗಳಲ್ಲಿ ಬಿದ್ದರು ನಿರ್ಮಲಾರವರು. ನಿಸರ್ಗ ರೆಸ್ಟೋರೆಂಟ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲಾನ್ ಮಾಡಿದನು ವಿಕ್ರಮ್. ಮೇಲೆ ನಕ್ಷತ್ರಗಳಿಂದ ಮಿನುಗುವ ನೀಲಿ ಆಕಾಶದಲ್ಲೇ ಮೋಡಗಳ ಮರೆಯಲ್ಲಿ ಬಗ್ಗಿ ನೋಡುತ್ತಿರುವ ಚಂದ್ರ, ಸುತ್ತಲೂ ಸಣ್ಣ ಸಣ್ಣ ಗಿಡಗಳು, ಲೈಟ್ಸ್, ಮನಸ್ಸಿಗೆ ಉಲ್ಲಾಸ ಕೊಡುವ ಒಳ್ಳೆ ಮೆಲೋಡಿಸ್ ಮ್ಯೂಸಿಕ್ ತುಂಬ ಪ್ಲೆಸೆಂಟ್ ಆಗಿ ಅನ್ನಿಸಿತು ದಿವ್ಯಾಗೆ. ಥ್ಯಾಂಕ್ಸ್ ಬಾಬಾ, ತುಂಬ ಚೆನ್ನಾಗಿದೆ ಇಲ್ಲಿ, ಐ ಲೈಕ್ ಇಟ್ ಎಂದಳು ದಿವ್ಯಾ ಮುಗುಳ್ನಗೆಯೊಂದಿಗೆ ಸುತ್ತಲೂ ನೋಡುತ್ತಾ. ಫುಡ್ ಇನ್ನೂ ಚೆನ್ನಾಗಿರುತ್ತದೆ, ತಿನ್ನು ಎಂದನು ತಾನು ತಿನ್ನುತ್ತಾ. ಹಾಂ ಬಾವಾ, ಟೇಸ್ಟ್ ಚೆನ್ನಾಗಿದ್ದರಿಂದ ಇಷ್ಟಪಟ್ಟು ತಿನ್ನುತ್ತಿದ್ದಾಳೆ ದಿವ್ಯಾ. ಕೂಲ್ ಡ್ರಿಂಕ್ ಓಕೆನಾ? ಹಾಟ್ ಡ್ರಿಂಕ್ ತೆಗೆದುಕೊಳ್ಳುತ್ತೀಯಾ? ವಿಕ್ರಮ್ ಹೋರೆಯಾಗಿ ನೋಡುತ್ತಾ ಹಾಸ್ಯದಿಂದ ಹೇಳಿದ ಮಾತುಗಳಿಗೆ ಅವನನ್ನು ಚಿರುಕೋಪದಿಂದ ನೋಡುತ್ತಾ, ನಾನೇನು ಕುಡುಕಳು ಅಲ್ಲ, ಅವತ್ತಂದರೆ ಫ್ರಸ್ಟ್ರೇಷನ್ನಲ್ಲೇ ಕುಡಿದ್ಬಿಟ್ಟೆ, ಮತ್ತೆ ಆ ರೀತಿ ಕುಡಿಯುವ ಪರಿಸ್ಥಿತಿ ಬರುವುದಿಲ್ಲ, ನಾನು ಬರಲು ಬಿಡುವುದಿಲ್ಲ ಎಂದಳು. ನಿಜವಾಗ್ಲೂನಾ ಎಂದು ನಗುತ್ತಾ ಕೇಳಿದನು ವಿಕ್ರಮ್. ಹೌದು ಎಂದು ತಲೆಯಾಡಿಸಿ ತಿನ್ನುತ್ತಿರುವ ದಿವ್ಯಾ ಕಡೆ ಸಂತೋಷದಿಂದ ನೋಡುತ್ತಿದ್ದಾನೆ ವಿಕ್ರಮ್. ನೀನು ಬೇಕಾದರೆ ಕುಡಿಯಬಹುದು, ನಾನೇನು ಅಂದುಕೊಳ್ಳುವುದಿಲ್ಲ ಎಂದಳು ಅವನ ಕಡೆ ನೋಡುತ್ತಾ. ನಾಟ್ ನೌ, ಬಟ್ ನೀನು ಕಂಪನಿ ಕೊಟ್ಟರೆ ತಪ್ಪದೇ ಕುಡಿಯುತ್ತೇನೆ. ಅದು ನಡೆಯುವುದಿಲ್ಲ ಬಿಡು ಎಂದು ನಕ್ಕು ಬಿಟ್ಟಳು ದಿವ್ಯಾ. ಮಾತುಗಳು ಹೇಳಿಕೊಳ್ಳುತ್ತಾ ಊಟ ಮುಗಿಸಿದರು. ಡಿನ್ನರ್ ಮುಗಿಸಿ ಮನೆಗೆ ಹೋಗುವುದಕ್ಕೆ ರೆಡಿಯಾದರು ಸಿದ್ಧಾರ್ಥ್ರವರು. ಹೋಗಿ ಬರ್ತೀವಿ ಆಂಟಿ, ಆರೋಗ್ಯ ಹುಷಾರು. ಸಿದ್ಧಾರ್ಥ್ ಮಾತುಗಳಿಗೆ ಸರಿಯಪ್ಪ, ಆಗಾಗ ಬರ್ತಾ ಇರಿ, ನಮ್ಮ ಮನಸ್ಸುಗಳಿಗೆ ಸ್ವಲ್ಪ ಮನಃಶಾಂತಿಯಾಗಿರುತ್ತದೆ ಎಂದರು ನಿರ್ಮಲಾರವರು. ತಪ್ಪದೆ ಆಂಟಿ, ಬಾಯ್ ಅಂಕಲ್ ಎಂದು ಹೇಳಿ ಕಾರಿನಲ್ಲಿ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್. ಆರೋಗ್ಯ ಹುಷಾರು ಆಂಟಿ, ಟೈಮ್ಗೆ ತಿಂದು ರೆಸ್ಟ್ ತೆಗೆದುಕೊಳ್ಳಿ, ಬಾಯ್ ಅಂಕಲ್ ಎಂದು ಹೇಳಿ ಸಾಕ್ಷಿ ಕಾರಿನಲ್ಲಿ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್. ಗೇಟ್ ದಾಟುವ ತನಕ ಕೈ ಬೀಸಿದ ನಿರ್ಮಲಾರವರು ಕಾರು ಮರೆಯಾದ ತಕ್ಷಣ ದುಃಖದಿಂದ ಭಾಸ್ಕರ್ ಅವರನ್ನು ಅಪ್ಪಿಕೊಂಡಳು. ನಮ್ಮ ಮನಸ್ಸೊಸೆಯಾಗಿ ಪಟಪಟ ಎಂದು ಮಾತನಾಡುತ್ತಾ ತಿರುಗಾಡಬೇಕಾಗಿರುವ ಮಗು ಬೇರೆ ಮನೆಗೆ ಸೊಸೆಯಾಗಿ ನಮ್ಮ ಮನೆಗೆ ಅತಿಥಿಯಾಗಿ ಬಂದು ಹೋಗುತ್ತಿದ್ದರೆ ನನ್ನ ಹೃದಯ ಒಡೆದು ಹೋಗುತ್ತಿದೆ ಎಂದು ಕಣ್ಣೀರು ಹಾಕಿಕೊಂಡರು. ಭಾಸ್ಕರ್ ಅವರು ಆಕೆಯ ಭುಜಗಳನ್ನು ಹಿಡಿದು ದೂರ ಸರಿಸಿ, ನೀನು ಈ ರೀತಿ ದುಃಖ ಪಡುತ್ತಿದ್ದೀಯಾ ಅಂತ ಅವರಿಗೆ ಗೊತ್ತಾದರೆ ಇನ್ನೊಂದು ಬಾರಿ ನಮ್ಮ ಮನೆಗೂ ಸಹ ಬರುವುದಿಲ್ಲ. ಆ ದೇವರು ನಮ್ಮ ಹಣೆ ಬರಹವನ್ನು ಇದೇ ರೀತಿ ಬರೆದಿದ್ದಾನೆ, ದುಃಖ ಪಡಬೇಡ ಎಂದರು. ಒಳಗಡೆ ಬೆಟ್ಟದಷ್ಟು ದುಃಖ ಇದ್ದರೂ ಮೇಲಕ್ಕೆ ಮಾತ್ರ ಗಾಂಭೀರ್ಯವನ್ನು ನಟಿಸುತ್ತಾ. ನಾವು ಏನು ಪಾಪ ಮಾಡಿದ್ದೀವಿ ರೀ, ನಮಗೆ ಯಾಕೆ ಈ ರೀತಿ ನಡೆಯಬೇಕು? ಈ ಶೇಷ ಜೀವನವನ್ನು ಮೊಮ್ಮಕ್ಕಳ ಜೊತೆ ಹಾಯಾಗಿ ಕಳೆಯಬೇಕಾಗಿದ್ದ ನಾವು
ಮಗ ಯಾವಾಗ ಬರ್ತಾನೆ ಅಂತ ಎದುರು ನೋಡುತ್ತಾ ಕಳೆಯಬೇಕಾಗಿದೆ. ನಿರ್ಮಲಾ, ಅಳ್ಬೇಡ, ಮೊದಲೇ ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಆಕೆಯ ಕಣ್ಣೀರು ಒರೆಸಿ ಒಳಗಡೆಗೆ ಕರೆದುಕೊಂಡು ಹೋದರು ಭಾಸ್ಕರ್ ಅವರು. ಸಿದ್ಧಾರ್ಥ್ ಕಾರಿನ ಪಕ್ಕದಲ್ಲಿ ಬರುತ್ತಿರುವ ಕಾರ್ ಸಡನ್ನಾಗಿ ಸೈಡಿಗೆ ಬಂದು ಅವನ ಕಾರಿಗೆ ಡ್ಯಾಶ್ ಕೊಟ್ಟು ನಿಂತಿತು. ಲೋ, ಯಾರೋ ನೀನು ಎನ್ನುತ್ತಾ ಸಿದ್ಧಾರ್ಥ್ ಹಿಡಿಯಲಾರದಷ್ಟು ಕೋಪದಿಂದ ಕಾರು ಇಳಿದರೆ ಸಾಕ್ಷಿ ಗಾಬರಿಯಿಂದ ಕಾರು ಇಳಿದಳು. ಆ ಕಾರಿನಿಂದ ಇಳಿದ ವ್ಯಕ್ತಿ ಸಾರಿ ಎಂದು ಹೇಳುವಷ್ಟರಲ್ಲೇ ಆತನ ಪಕ್ಕದಲ್ಲಿದ್ದ ಹುಡುಗಿಯನ್ನು ನೋಡಿ ಪ್ರಿಯಾ ಎಂದು ನಿಂತನು ಸಿದ್ಧಾರ್ಥ್. ಹಿಂದೆಯೇ ಇಳಿದ ಸಾಕ್ಷಿ ಪ್ರಿಯಳನ್ನು ಆ ಹುಡುಗನನ್ನು ಅಯೋಮಯವಾಗಿ ನೋಡುತ್ತಿದ್ದರೆ, ನೀವು ಒಬ್ಬರಿಗೊಬ್ಬರು ಗೊತ್ತಾ ಎಂದು ಕೇಳಿದನು ಆ ವ್ಯಕ್ತಿ ಪ್ರಿಯಳನ್ನು. ನಾನು ಹೇಳಿದ್ದೆ ಅಲ್ವಾ ನನ್ನ ಬೆಸ್ಟ್ ಫ್ರೆಂಡ್ ಸಾಕ್ಷಿ ಅಂತ, ಅವಳೇ ಇವಳು ಎಂದು ಸಾಕ್ಷಿ ಕಡೆ ತೋರಿಸಿ ಅವಳ ಹಸ್ಬೆಂಡ್ ಸಿದ್ಧಾರ್ಥ್ ಎಂದು ಇಂಟ್ರಡ್ಯೂಸ್ ಮಾಡಿದ್ದರಿಂದ, ಹಾಯ್ ಸಾಕ್ಷಿ, ಹಾಯ್ ಸಿದ್ದು, ಆಮ್ ರಾಹುಲ್ ಎಂದು ಶೇಕ್ ಹ್ಯಾಂಡ್ ಕೊಡುವುದಕ್ಕೆ ಕೈ ಮುಂದಕ್ಕೆ ಚಾಚಿದರೆ, ಅಷ್ಟೊತ್ತಿಗಾಗಲೇ ಪ್ರಿಯಾಳನ್ನು ನೋಡಿ ಕೂಲಾದ ಸಿದ್ಧಾರ್ಥ್ ಹಾಯ್ ಮಿಸ್ಟರ್ ರಾಹುಲ್ ಎಂದು ಅವನ ಜೊತೆ ಕೈ ಜೋಡಿಸಿದನು. ಸಾಕ್ಷಿ ಪ್ರಿಯಾ ಪಕ್ಕದಲ್ಲಿ ಸೇರಿ ಏನು ಮಾತನಾಡ್ಕೊಂಡ್ರಿ ಎಂದು ಕಣ್ಣಗರಾಕುತ್ತಾ ಪ್ರಿಯಾಳನ್ನು ಕೇಳುತ್ತಿದ್ದಾಳೆ. ಆಮ್ ರಿಯಲಿ ಸಾರಿ, ಆ್ಯಕ್ಚುಯಲಿ ಪಕ್ಕದಲ್ಲಿ ಬೈಕ್ ಸಡನ್ನಾಗಿ ಡೈವರ್ಷನ್ ತೆಗೆದುಕೊಂಡಿತು. ಅದನ್ನು ತಪ್ಪಿಸಲು ಟರ್ನ್ ತೆಗೆದುಕೊಂಡೆ, ಬಟ್ ನಿಮ್ಮ ಕಾರಿಗೆ ಡ್ಯಾಶ್ ಹೊಡೆದು ಬಿಡ್ತು. ಆಮ್ ರಿಯಲಿ ಸಾರಿ ಎಂದನು ರಾಹುಲ್ ಸಿದ್ಧಾರ್ಥ್ ಕಾರಿಗೆ ಆದ ಡ್ಯಾಮೇಜನ್ನು ನೋಡುತ್ತಾ. ಇಟ್ಸ್ ಓಕೆ, ಅದು ಸಣ್ಣ ಡ್ಯಾಮೇಜ್, ನೋ ಪ್ರಾಬ್ಲಮ್ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಥ್ಯಾಂಕ್ ಯು ಸೋ ಮಚ್, ನೈಸ್ ಟು ಮೀಟ್ ಯು ಎಂದು ನಗುತ್ತಾ ಹೇಳಿದನು ರಾಹುಲ್. ಮೀಟು, ನೀವು ಇರುವುದು ಎಲ್ಲಿ ಎಂದು ಕೇಳಿದನು ಸಿದ್ಧಾರ್ಥ್. ನಾನು ಪುಣೆಯಲ್ಲಿ ನ್ಯೂರೋ ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದೀನಿ. ಪ್ರಿಯಾಳನ್ನು ಮೀಟ್ ಆಗುವುದಕ್ಕೆ ಬಂದೆ. ಹೋ ರಿಯಲಿ, ದಟ್ಸ್ ನೈಸ್. ಓಕೆ ದೆನ್, ಹ್ಯಾವ್ ಎ ಗುಡ್ ಡೇ. ಶ್ಯೂರ್, ಥ್ಯಾಂಕ್ ಯು. ಬಾಯ್ ಬಾಯ್ ಪ್ರಿಯಾ. ಸಿದ್ಧಾರ್ಥ್ ಹೋಗಿ ಕಾರಿನಲ್ಲಿ ಕುಳಿತುಕೊಂಡರೆ, ನಾಳೆ ಆಫೀಸಿನಲ್ಲಿ ಫುಲ್ ಹೇಳಬೇಕು ಎಂದು ಪ್ರಿಯಾ ಕಿವಿಯಲ್ಲಿ ಪಿಸುಗುಟ್ಟಿ, ಬಾಯ್ ರಾಹುಲ್ರವರೇ ಎಂದು ಹೇಳಿ ಸಾಕ್ಷಿ ಕಾರಿನಲ್ಲಿ ಕುಳಿತುಕೊಂಡರೆ, ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು. ಹೋಗುತ್ತಿರುವ ಕಾರಿನ ಕಡೆ ನೋಡುತ್ತಾ, ನೈಸ್ ಕಪಲ್ ಎಂದನು ರಾಹುಲ್. ಪ್ರಿಯಾ ಸಣ್ಣಗೆ ಮುಗುಳ್ನಕ್ಕರೆ, ನಡಿ ಬೇಗ ಹೋಗೋಣ, ಈಗಾಗಲೇ ತುಂಬ ಲೇಟ್ ಆಯಿತು, ನಿಮ್ಮ ಮನೆಯವರು ವೆಯ್ಟ್ ಮಾಡ್ತಾ ಇರ್ತಾರೆ ಎಂದನು ರಾಹುಲ್. ಇಬ್ಬರೂ ಕಾರಿನಲ್ಲಿ ಹೊರಟರು. ಆ ಹುಡುಗ ಚೆನ್ನಾಗಿದ್ದಾನೆ ಅಲ್ವಸಿದ್ದು, ಪ್ರಿಯಾಗೆ ಒಳ್ಳೆ ಜೋಡಿ ಎಂದಳು ಸಾಕ್ಷಿ. ಹಾಂ, ಚೆನ್ನಾಗಿದ್ದಾನೆ. ನಿಮ್ಮ ಫ್ರೆಂಡ್ ಏನು ಡಿಸೈಡ್ ಆಗಿದ್ದಾಳೆ? ಆಕೆಗೆ ಓಕೆನಾ? ಇನ್ನೂ ಏನು ಹೇಳಿಲ್ಲ ಸಿದ್ದು. ಅವಳನ್ನು ನೋಡ್ತಿದ್ರೆ ಓಕೆ ಅನ್ನುವ ಥರಾನೇ ಇದ್ದಾಳೆ. ನಾಳೆ ಮಾತಾಡಿದರೆ ಗೊತ್ತಾಗುತ್ತೆ. ಮನೆ ಬಂದಿದ್ದರಿಂದ ಕಾರು ನಿಲ್ಲಿಸಿದನು ಸಿದ್ಧಾರ್ಥ್. ಕೃಷ್ಣಪ್ರಸಾದ್ರವರು ರಮೇಶ್ ಹಾಲ್ನಲ್ಲಿ ಮಾತನಾಡುತ್ತಾ ಕಾಣಿಸಿದ್ದರಿಂದ ಸಿದ್ಧಾರ್ಥ್ ಅವರ ಬಳಿ ಹೋದರೆ ಸಾಕ್ಷಿ ಮೇಲಕ್ಕೆ ಹೊರಟು ಹೋದಳು. ಕೃಷ್ಣಪ್ರಸಾದ್ರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸಿದ್ಧಾರ್ಥ್ ಮೇಲಕ್ಕೆ ಬರುವಷ್ಟರಲ್ಲಿ ನಿದ್ದೆಗೆ ಜಾರಿಕೊಂಡಿದ್ದಳು ಸಾಕ್ಷಿ. ಫ್ರೆಶ್ ಆಗಿ ಬಂದು ಅವಳ ಪಕ್ಕದಲ್ಲಿ ಮಲಗಿಕೊಂಡನು. ನಿದ್ದೆಯಲ್ಲೇ ಅವನನ್ನು ಅಪ್ಪಿಕೊಂಡಳು ಸಾಕ್ಷಿ. ಅವಳ ಹಣೆಯ ಮೇಲೆ ಕಿಸ್ಕೊಟ್ಟು ಕಣ್ಣೆ ಮುಚ್ಚಿಕೊಂಡನು ಸಿದ್ಧಾರ್ಥ್. ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕಿಕೊಂಡು ಬೆಡ್ ಮೇಲೆ ಮಲಗಿಕೊಂಡ ದಿವ್ಯಾ ಬೆಡ್ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಹೊತ್ತು ಹೊರಳಾಡಿ ನಿದ್ದೆ ಹಿಡಿಯದೆ ಹೊರಗಡೆಗೆ ಬಂದಳು. ಹೊರಗಡೆ ಈ ಕಡೆ ಆ ಕಡೆ ತಿರುಗಾಡುತ್ತಾ ಫೋನ್ ಮಾತನಾಡುತ್ತಿದ್ದ ವಿಕ್ರಮ್ ಆಕೆಯನ್ನು ಗಮನಿಸಿ, ಬಾಯ್ ಕಣೋ, ಮತ್ತೆ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ದಿವ್ಯಾ ಬಳಿ ಬಂದನು. ಏನಾಯ್ತು ದಿವ್ಯಾ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ಬಾವಾ, ನಿದ್ದೆ ಬರ್ತಿಲ್ಲ. ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕುಳಿತುಕೊಳ್ಳೋಣ ಅಂತ ಬಂದೆ. ಹೌದಾ, ನಡಿ, ನಾನು ಕಂಪ್ನಿ ಕೊಡ್ತೀನಿ ಎಂದು ವಿಕ್ರಮ್ ಮೆಟ್ಟಿಲುಗಳ ಕಡೆ ನಡೆದರೆ ಅವನ ಜೊತೆ ನಡೆದಳು ದಿವ್ಯಾ. ಮೆಟ್ಟಿಲುಗಳು ಹತ್ತುತ್ತಾ ದಿವ್ಯಾ ಕಡೆ ನೋಡಿದ ವಿಕ್ರಮ್ಗೆ ಆಕೆಯ ಕೆನ್ನೆಗಳ ಮೇಲೆ ಲೈಟಾಗಿ ಕೆಂಪು ಛಾಯೆಗಳು ಕಾಣಿಸಿದ್ದರಿಂದ, ದಿವ್ಯಾ, ಇಲ್ಲಿ ಏನಾಗಿದೆ ಎಂದು ಕೇಳಿದನು ಅವಳ ಮುಖವನ್ನು ಟಚ್ ಮಾಡುತ್ತಾ. ದಿವ್ಯಾ ಸ್ವಲ್ಪ ದೂರ ಸರಿದು, ನಥಿಂಗ್ ಬಾವಾ, ಆಗಲೇ ಮುಖಕ್ಕೆ ಪೀಲಪ್ ಮಾಸ್ಕ್ ಹಾಕಿದ್ದೆ, ಅದರಿಂದ ಕೆಂಪಗೆ ಆಗಿದೆ ಎಂದು ಸುಳ್ಳು ಹೇಳಿಬಿಟ್ಟಳು. ಫೇಸ್ ವಾಶ್ನಿಂದ ಮೇಕಪ್ ಎಲ್ಲ ಫುಲ್ ಎಲ್ಲ ಹೊರಟು ಹೋಗಿದ್ದರಿಂದ ಬೆಳ್ಳಗೆ ಇರುವ ಅವಳ ಮುಖದ ಮೇಲೆ ಕೈ ಬೆರಳುಗಳ ಗುರುತುಗಳು ಕೆಂಪಗೆ ಕಾಣಿಸುತ್ತಿದ್ದರೆ ಆಕೆ ಹೇಳಿದ್ದು ಸುಳ್ಳು ಅಂತ ಅರ್ಥವಾಯಿತು ವಿಕ್ರಮ್ಗೆ. ದುಃಖದಲ್ಲಿ ನಿನಗೆ ನೀನೇ ಶಿಕ್ಷಿಸಿಕೊಳ್ಳುತ್ತಿದ್ದೀಯಾ ದಿವ್ಯಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ದುಃಖದಿಂದ ಅವಳ ಕಡೆ ನೋಡಿದನು. ಏನಾಯಿತು ಬಾವಾ? ತನ್ನ ಕಡೆಯೇ ನೋಡುತ್ತಿರುವ ವಿಕ್ರಮ್ನನ್ನು ನೋಡುತ್ತಾ ಕೇಳಿದಳು ದಿವ್ಯಾ. ನಥಿಂಗ್ ದಿವ್ಯಾ ಎಂದು ತಲೆ ತಿರುಗಿಸಿಕೊಂಡು ಮೇಲಕ್ಕೆ ನಡೆದನು.
ಸ್ವಲ್ಪ ಹೊತ್ತು ಆಕಾಶವನ್ನು ನೋಡುತ್ತಾ ಆ ತಣ್ಣನೆಯ ಗಾಳಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವರವರ ರೂಮುಗಳಿಗೆ ಹೊರಟರು. ಆಕಾಶ್ ನಿತ್ಯ ತಮ್ಮ ಫ್ಲಾಟ್ ಪಕ್ಕದಲ್ಲೇ ಇರುವ ರೆಸ್ಟೋರೆಂಟ್ನಲ್ಲಿ ಟಿಫನ್ ಮಾಡುತ್ತಿದ್ದಾರೆ. ಆಕಾಶ್ಗೋಸ್ಕರ ಫ್ಲಾಟ್ಗೆ ಬಂದ ರಾಗಿಣಿ ಹೊರಗಡೆ ಇದ್ದ ಹರೀಶ್ಗೆ ಹಾಯ್ ಹೇಳಿ, ಬಾವ ಏನು ಮಾಡ್ತಿದ್ದಾನೆ ಎಂದು ಕೇಳಿದಳು ಒಳಗಡೆಗೆ ನಡೆಯುತ್ತಾ. ಅವನು ಒಳಗಡೆ ಇಲ್ಲ, ಹೊರಗಡೆ ಹೋಗಿದ್ದಾನೆ. ಹೊರಗಡೆಗ ಎಲ್ಲಿಗೆ? ನಿತ್ಯ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಜಗಳ ಮಾಡ್ತಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಟಿಫನ್ ಮಾಡುವುದಕ್ಕೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ, ನೀನು ಒಳಗಡೆ ವೇಟ್ ಮಾಡು ಎಂದನು ಹರೀಶ್. ಪಕ್ಕದಲ್ಲಿರುವ ರೆಸ್ಟೋರೆಂಟ್ನಲ್ಲೇ ಅಲ್ವಾ? ನಾನು ಸಹ ಟಿಫನ್ ಮಾಡಿಲ್ಲ, ಹೋಗಿ ಮಾಡ್ತೀನಿ ಎನ್ನುತ್ತಾ ಹೋಗುತ್ತಿರುವ ರಾಗಿಣಿಯನ್ನು ನೋಡುತ್ತಾ, ಇವತ್ತು ಇವನ ಕೆಲಸ ಗೋವಿಂದ. ಹೇ ರಾಗಿಣಿ ನಿಲ್ಲು, ನಾನು ಬರ್ತೀನಿ ಎನ್ನುತ್ತಾ ಅವಳ ಹಿಂದೆಯೇ ನಡೆದನು ಹರೀಶ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.